If you are a KCT 2027 student watching this in July, you are actually at the perfect starting point. Some students think it's too early and ಕೆಲವರು ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಅನ್ಕೊಂತಾರೆ and many will wait until Jan. That's the biggest mistake. In this video, I will show you complete month by month roadmap from July until the KCT exam, how to manage your college, exams, preparatory board exams and KCT together. If you follow this roadmap consistently, you will be ahead of many students. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಈ ವಿಡಿಯೋನ ನಾನು ಯಾರು KCT ಮತ್ತು ಬೋರ್ಡ್ಸ್ ಎರಡರಲ್ಲೂ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ವಿತೌಟ್ ಫೀಲಿಂಗ್ ಸ್ಟ್ರೆಸ್ಡ್ ಅಂತ ಅಂದ್ಕೊಂಡಿರ್ತಾರೆ ಅವ್ರಿಗೆ ಡಿಸೈನ್ ಮಾಡಿರೋದು. ಆ್ಯಂಡ್ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಆ್ಯಂಡ್ ಲೆಟ್ ಸ್ಟಾರ್ಟ್ಸ್ ಫ್ರಮ್ ಜುಲೈ ಬಿಲ್ಡ್ ದಿ ಫೌಂಡೇಶನ್. ಜುಲೈ ಈಸ್ ನಾಟ್ ಅಬೌಟ್ ಸ್ಟಡಿಂಗ್ 10 hours a day, ಇಟ್ಸ್ ಅಬೌಟ್ ಬಿಲ್ಡಿಂಗ್ ದಿ ಹ್ಯಾಬಿಟ್. ನಿಮ್ಗೊಂದು ಹಾರ್ಡ್ಲಿ 6 days ಸಿಗ್ಬೋದು ನೆಕ್ಸ್ಟು ಜುಲೈಯಲ್ಲಿ. ಈ 6 daysಲ್ಲಿ ಏನೇನಿದೆ KCT ಕಾನ್ಸೆಪ್ಟ್ಸ್, ಸಿಲೆಬಸ್ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವ್ಯಾವ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ರಿಯಲಿಸ್ಟಿಕ್ ಪ್ಲ್ಯಾನ್ನ ಪ್ರಿಪೇರ್ ಮಾಡಿ. ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್. ಥಿಂಕ್ ನಿಮಗೇನು ಗೊತ್ತಿಲ್ಲ ಅಂದ್ಕೊಂಡು ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಿ. ರಿವೈಸ್ ಎವ್ರಿ ಡೇ. ಡೋಂಟ್ ವರಿ ಅಬೌಟ್ ಸ್ಪೀಡ್, ಫೋಕಸ್ ಆನ್ ಕನ್ಸಿಸ್ಟೆನ್ಸಿ. ಈವನ್ ಸ್ಟಡಿಂಗ್ 2 to 3 hours ಎವ್ರಿ ಡೇ ಔಟ್ಸೈಡ್ ದಿ ಕಾಲೇಜ್ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ಬೈ ದಿ ಎಂಡ್ ಆಫ್ ಆಗಸ್ಟ್ ಟ್ರೈ ಟು ಕಂಪ್ಲೀಟ್ ಹೋಲ್ ಬೇಸಿಕ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ ಕ್ವಶನ್ಸ್ನ ಫಸ್ಟು ಸಾಲ್ವ್ ಮಾಡಿ, ಅದಾದಮೇಲೆ ಸಿಂಪಲ್ MCQsನ ಸಾಲ್ವ್ ಮಾಡಿ ಆಫ್ಟರ್ ಕಂಪ್ಲೀಟಿಂಗ್ ಈಚ್ ಚಾಪ್ಟರ್. ಡೋಂಟ್ ಇಗ್ನೋರ್ ಯುವರ್ ಕಾಲೇಜ್ ಕ್ಲಾಸಸ್ ಬಿಕಾಸ್ ಬೋರ್ಡ್ ಮಾರ್ಕ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. September, increase your practice, and September is where many students lose consistency. You should be more focused on that time. ಎಷ್ಟಾಗುತ್ತೋ ಅಷ್ಟು MCQsನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ವೀಕ್ಲಿ ರಿವಿಷನ್ಸ್ನ ಮಾಡಿ. ಫಾರ್ಮುಲಾಸ್ ಮತ್ತು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗೆ ಶಾರ್ಟ್ ನೋಟ್ನ ಪ್ರಿಪೇರ್ ಮಾಡಿ. ಐಡೆಂಟಿಫೈ ಯುವರ್ ವೀಕ್ ಏರಿಯಾಸ್. ಡೋಂಟ್ ವೆಯ್ಟ್ ಅಂಟಿಲ್ ಸಿಲೆಬಸ್ ಕಂಪ್ಲೀಟ್ಸ್. ಇಫ್ ಯು ಫೀಲ್ ನಾನಿಲ್ಲಿ ವೀಕ್ ಇದ್ದೀನಿ ಅಂತ ಅನಿಸಿದ್ರೆ ರೈಟ್ ಇಟ್ ಡೌನ್. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಎಟ್ ದಿ ಎಂಡ್. ಸೊ ಅಕ್ಟೋಬರಲ್ಲಿ ನಿಮಗೆ ಮಿಡ್ ಎಕ್ಸಾಮ್ಸ್ ಇರುತ್ತೆ. ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಟ್. ಡೈಲಿ 1 hour ಇಲ್ಲ 2 hour KCT ರಿವಿಷನ್ಗೆ ಅಂತ ಕೊಡಿ. ದ್ಯಾಟ್ಸ್ ಎನಫ್. ಆ್ಯಂಡ್ ಅದು ನಿಮ್ಮ ಕನ್ಸಿಸ್ಟೆನ್ಸಿ ಕೂಡ ಬ್ರೇಕ್ ಮಾಡಲ್ಲ. ನವೆಂಬರ್ ಅಷ್ಟರಲ್ಲಿ ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಗೊತ್ತಾಗಿರುತ್ತೆ. ಎಲ್ಲೆಲ್ಲಿ ರಿಪೀಟೆಡ್ ಆಗಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ ಅದಕ್ಕೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ಅದನ್ನು ಸ್ಟ್ರೆಂತಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಡೈಲಿ ಪ್ರಾಕ್ಟೀಸ್ನ ಇನ್ಕ್ರೀಸ್ ಮಾಡಿ. ಓಲ್ಡ್ ಚಾಪ್ಟರ್ಸ್ನ ರಿವೈಸ್ ಮಾಡಿ ಸೊ ಯು ಡೋಂಟ್ ಫರ್ಗೆಟ್ ದೆಮ್. ಇನ್ ಡಿಸೆಂಬರ್ ಟ್ರೈ ಟು ಕಂಪ್ಲೀಟ್ ಮೋಸ್ಟ್ ಆಫ್ ದಿ ಸಿಲೆಬಸ್. ನಾವು ಬಿಗಿನ್ ಯುವರ್ ಫಸ್ಟ್ ಕಂಪ್ಲೀಟ್ ರಿವಿಷನ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಚಾಪ್ಟರ್ ವೈಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಇಫ್ ಪಾಸಿಬಲ್ ಮಾಕ್ ಟೆಸ್ಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಫೋಕಸ್ ಆನ್ ಸ್ಪೀಡ್ ಆ್ಯಂಡ್ ಆ್ಯಕ್ಯುರಸಿ ಆ್ಯಂಡ್ ಟ್ರೈ ಟು ಇಂಪ್ರೂವ್ ದೆಮ್. ಕಮಿಂಗ್ ಟು Jan and Feb, ನಿಮ್ಮ ಬೋರ್ಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಜಾಸ್ತಿ ಮಾಡಿ. ಎಂತಕ್ಕಂದರೆ ನಿಮ್ಮ ಬೋರ್ಡ್ಸ್ ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ KCT ಪ್ರಿಪ್ರೇಷನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಡಿ. ಅಟ್ಲೀಸ್ಟ್ ಒಂದು 50 questions 60 questions ಈ ಥರ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. 1 hour 2 hour ರಿವಿಷನ್ಸ್ಗೆ ಅಂತ ಕೊಡಿ. ಇಫ್ ಪಾಸಿಬಲ್ ವೀಕ್ಲಿ ರಿವಿಷನ್ಸ್ನ ಮಾಡಿ. ಮಾಕ್ ಟೆಸ್ಟ್ನ ಕೊಡಿ. ದಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್. ಅದು ನಿಮ್ಮ ಮೂಮೆಂಟಮ್ನ ಕೂಡ ಬ್ರೇಕ್ ಮಾಡಲ್ಲ. ಆ್ಯಂಡ್ ಮಾರ್ಚಲ್ಲಿ ನಿಮ್ಮ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಬೋರ್ಡ್ಸ್ ಮೇಲೆ ಇರಬೇಕು. ಎಂತಕ್ಕಂದರೆ ಆ್ಯಸ್ ಯು ಆಲ್ ನೋ ಬೋರ್ಡ್ಸ್ ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫೈನಲ್ KCT ಪ್ರಿಪ್ರೇಷನ್. ಒನ್ಸ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ಆರ್ ಓವರ್, ಇಟ್ಸ್ ಟೈಮ್ ಫಾರ್ ದಿ ಫೈನಲ್ ಪುಷ್. ಈಗ ನೀವೆಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀರಾ ಅದನ್ನು ಅನಲೈಸ್ ಮಾಡಿ. ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಆ್ಯಂಡ್ ನಿಮ್ಮ ಫಾರ್ಮುಲಾ ಮತ್ತು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಶಾರ್ಟ್ ನೋಟ್ಸ್ನ ಡೈಲಿ ರಿವೈಸ್ ಮಾಡಿ. ಈ ಟೈಮಲ್ಲಿ ರಿವಿಷನ್ ಮತ್ತು ಮಾಕ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಮನ್ ಮಿಸ್ಟೇಕ್ಸ್ ತುಂಬ ಜನ ಸ್ಟೂಡೆಂಟ್ಸ್ ಮಾಡೋದು. ಡೋಂಟ್ ಡೂ ದೀಸ್ ಮಿಸ್ಟೇಕ್ಸ್. ಫಸ್ಟ್ ಒನ್ನು NCERTನ ಇಗ್ನೋರ್ ಮಾಡೋದು. ನಿಮಗಿನ್ನೂ ತುಂಬ ಟೈಮ್ ಇದೆ. NCERTನ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಸೆಕೆಂಡ್ ಒನ್ನು ಜಾನ್ವರಿವರೆಗೂ ವೆಯ್ಟ್ ಮಾಡೋದು. ಆಮೇಲೆ ವಿತೌಟ್ ರಿವಿಷನ್ ಸ್ಟಡಿ ಮಾಡೋದು. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್ MCQನ ಸಾಲ್ವ್ ಮಾಡೋದು. ಆ್ಯಂಡ್ ಮೇಜರಾಗಿ ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ರಿಮೆಂಬರ್ ದಿಸ್, KCT ನೀಡ್ಸ್ ಕನ್ಸಿಸ್ಟೆನ್ಸಿ. KCT ಇಸ್ ನಾಟ್ ಲೈಕ್ ಬೋರ್ಡ್ಸ್. ನೀವು ಇವಾಗಿಂದ ಫ್ಯೂ ಅವರ್ಸ್ ಫೋಕಸ್ಡಾಗಿ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಟ್ ದಿ ಟೈಮ್ ಆಫ್ ಎಕ್ಸಾಮ್ ಯು ವಿಲ್ ಬಿ ಇನ್ ವೆರಿ ಸ್ಟ್ರಾಂಗ್ ಪೊಸಿಷನ್. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮಗೆ ಯಾವುದಾದ್ರೂ ರಿಲೇಟೆಡ್ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ. ಐ ವಿಲ್ ಡೂ ಇಟ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.